ಮಿತ್ರರಿಗೆ, ಎಲ್ಲ ಪತ್ರಕರ್ತರಿಗೆ ತುಂಬ ಪೇಷನ್ಸಿಂದ ಗೊತ್ತಾಯಿತು, ನನಗೆ ಅರ್ಥ ಆಯಿತು. ಫಸ್ಟ್ ಅದನ್ನು ಅಪಾಲಜೈಸ್ ಮಾಡಿಬಿಡೋಣ. ಸರ್, ಅರ್ಥ ಮಾಡ್ಕೊಳ್ಳಿ, ಫ್ಲೈಟಿಂದ ಬರಬೇಕು, ಗೊತ್ತಾಗ್ತಾ ಇದೆ ನಿಮಗೆ ಹವಾಮಾನ ವೈಪರೀತ್ಯ ಯಾವ ಲೆವೆಲ್ಗೆ ನಡೀತಾ ಇದೆ ಅಂತ. ಸೊ ಆದ್ದರಿಂದ ಸ್ವಲ್ಪ ವ್ಯತ್ಯಾಸ ಆಗಿದೆ, ಸ್ವಲ್ಪ ಟೈಮ್ ಡಿಲೇ ಆಗಿದೆ. ಫಸ್ಟ್ ಆಫ್ ಆಲ್ ಅಪಾಲಜೀಸ್, ನನ್ನ ಕಡೆಯಿಂದ ಅಪಾಲಜೀಸ್ ಆ್ಯಂಡ್ ಹಾರ್ಟ್ಲಿ ವೆಲ್ಕಮ್. ಆ್ಯಂಡ್ ಇವತ್ತು ನಾವು ಪುಷ್ಪ ದಿ ರೇಸ್ ಪಾರ್ಟ್ 1 ಪ್ರೆಸ್ ಮೀಟ್ ಬೆಂಗಳೂರಿನಲ್ಲಿ ಮಾಡ್ತಾ ಇದ್ದೀವಿ, ನಮ್ಮ ಕರ್ನಾಟಕದಲ್ಲಿ. ತುಂಬ ಖುಷಿ ಆಗ್ತಿರುವಂತಹ ವಿಚಾರ. ಸೊ ಮೀಡಿಯಾ ಪಾರ್ಟ್ನರ್ಸ್ ಮೈ ಮೂವಿ ಬಜಾರ್ ಹಾಗೂ ಈವೆಂಟ್ ಬೈ ಶ್ರೇಯಸ್ ಮೀಡಿಯಾ, ಸೌತ್ ಇಂಡಿಯಾಸ್ ಬಿಗ್ಗೆಸ್ಟ್ ಮೂವಿ ಪ್ರಮೋಷನ್ ಏಜೆನ್ಸಿ. ಆ್ಯಂಡ್ ಇನ್ನೇನು ಕೆಲವು ಹೊತ್ತುಗಳಲ್ಲಿ ನಮ್ಮನ್ನು ಜಾಯಿನ್ ಆಗ್ತಾರೆ ದಿ ಐಕನ್ ಸ್ಟಾರ್, ಪರ್ಫೆಕ್ಷನಿಸ್ಟ್, ಬಾದ್ಶಾ ಆಫ್ ಬಾಕ್ಸ್ ಆಫೀಸ್, ನಮ್ಮೆಲ್ಲರ ನೆಚ್ಚಿನ ಅಲ್ಲು ಅರ್ಜುನ್ ಸರ್ ಬರ್ತಾ ಇದ್ದಾರೆ. ಆ್ಯಂಡ್ ಡಾಲಿ ಧನಂಜಯ್ ಸರ್ ಈಗ ತಾನೇ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸರ್, ಹಾರ್ಟ್ಲಿ ವೆಲ್ಕಮ್ ಸರ್. ಒಂದೇ ವರ್ಡ್ ನಾನು ಹೇಳಲೇಬೇಕು, ವಿ ಆರ್ ರಿಯಲಿ ಪ್ರೌಡ್ ಆಫ್ ಯು ಸರ್. ಕನ್ನಡಿಗರಾಗಿ ಕನ್ನಡ ಪ್ರತಿಭೆನ ಎಲ್ಲೆಡೆ ಸಾರ್ತಾ ಇದ್ದೀರಿ ನೀವು, ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಇನ್ನು 2 ದಿನ ಬಾಕಿ ಇದೆ ಪುಷ್ಪ ಹವಾ ವರ್ಲ್ಡ್ ವೈಡ್ ನಾವು ನೋಡೋದಕ್ಕೆ. ಆ್ಯಂಡ್ ಡಿಸೆಂಬರ್ 17ನೇ ತಾರೀಕು, ನಾಳೆ ಅಲ್ಲ ನಾಡಿದ್ದು ಚಿತ್ರ ರಿಲೀಸ್ ಆಗ್ತಾ ಇದೆ, ಮಲ್ಟಿ ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಕನ್ನಡದಲ್ಲೂ ಕೂಡ ಅದೇ ದಿನ ತೆರೆ ಕಾಣ್ತಾ ಇದೆ ಸುಮಾರು ಥಿಯೇಟರ್ಸಲ್ಲಿ. ಆ್ಯಂಡ್ ನನಗೆ ಗೊತ್ತು, ಮೊದಲನೇದಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಪುಷ್ಪ ಯಾಕೆ ಇಷ್ಟೊಂದು ಹವಾ ಇದೆ ಎಲ್ಲ ಕಡೆ. ಒಂದು, ಎಲ್ಲರಿಗೂ ಗೊತ್ತಿರ್ಬೋದು, ನಮ್ಮ ಐಕನ್ ಸ್ಟಾರ್ ಕ್ರೇಜ್ ಆ ಥರ ಇದೆ. ಇನ್ನೊಂದು, ನಮ್ಮ ಕನ್ನಡ ಮಣ್ಣಿನ ಪ್ರತಿಭೆಗಳು ಎಷ್ಟೊಂದು ಜನ ಇದ್ದಾರೆ. ಜೊತೆಗೆ ಆ ಕಾನ್ಸೆಪ್ಟು, ಆ ಮ್ಯಾನರಿಸಮು ಎಲ್ಲವೂ ಕೂಡ ಸಾಕಷ್ಟು ಕ್ರೇಜ್ ಹುಟ್ಟಿಸಿರೋದಷ್ಟೇ ಅಲ್ಲ, ಮ್ಯೂಸಿಕ್ ಈಸ್ ಆನ್ ಟ್ರೆಂಡ್, ಡೈಲಾಗ್ಸ್ ಈಸ್ ಆನ್ ಟ್ರೆಂಡ್, ಕ್ರಶ್, ನ್ಯಾಷನಲ್ ಕ್ರಶ್. ಆಕ್ಚುಲಿ ನಾನು ಅದನ್ನ ಕೇಳಿದೆ, ನಮ್ಮ ಐಕನ್ ಸ್ಟಾರ್ ಕ್ರಶ್ಮಿಕಾ ಅಂತ ಹೇಳಿದ್ರೆ, ನೋ, ಶಿ ಇಸ್ ರಶ್ಮಿಕಾ ಮಂದಣ್ಣ. ವೆಲ್ಕಮ್ ಮೇಡಮ್. Thank you so much. Welcome back to Bangalore, madam, after a very long time. Thank you so much. And ಮಂಜುನಾಥ್ ಸರ್, ಏನು ಹೇಳ್ತೀರಿ ಸರ್ ಈ ಒಂದು ಡಬ್ಬಿಂಗ್ ಕಾರ್ಯದ ಬಗ್ಗೆ ಹೇಳಿ ನನಗೆ. ಮೊದಲನೇದಾಗಿ ಈ ಡಬ್ಬಿಂಗನ್ನು ಕನ್ನಡದಲ್ಲಿ ಮಾಡೋದಕ್ಕೆ ನನಗೊಂದು ಅವಕಾಶ ಕೊಟ್ಟಿದ್ದು ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಪುಷ್ಪ ತೆಲುಗು ಚಿತ್ರದ ಒಂದು ಡಬ್ಬಿಂಗ್ ಒಂದು ಕೆಲಸವನ್ನು ನನಗೆ ಕೊಟ್ಟಿದ್ದು ನನಗೆ ತುಂಬ ಸಂತೋಷ ಸಿಕ್ತು. ಜೊತೆಗೆ ಪ್ರತಿಯೊಂದು ಪಾತ್ರಕ್ಕೂ ಒಂದೊಂದು ಪಾತ್ರಕ್ಕೆ ಒಂದು 4 ವಾಯ್ಸ್ 5 ವಾಯ್ಸನ್ನ ಟೆಸ್ಟ್ ಮಾಡಿ ಅದರಲ್ಲೂ ಮೇಜರಾಗಿ ಅಲ್ಲು ಅರ್ಜುನ್ ಸರ್ ಅವರಿಗೆ ಒಂದು ಹೊಸದಾದ ಒಂದು ವಾಯ್ಸನ್ನು ಹುಡುಕಿ ಅವರಿಗೆ 1 ವಾರ ಪ್ರಾಕ್ಟೀಸ್ ಕೊಟ್ಟು ಡಬ್ಬಿಂಗ್ ಮಾಡಿಸಿದ್ದೀವಿ. ಒಂದು ಚಾಲೆಂಜಾಗಿ ತೊಗೊಂಡೆ ಇದನ್ನು. ಅದೇ ರೀತಿ ಎಲ್ಲ ಒಂದು ಟೀಸರ್ ಆಗಲಿ ಟ್ರೈಲರ್ ಆಗಲಿ ನೋಡಿರೋದ್ರಿಂದ ಒಂದು ಪ್ರಶಂಸೆ ಸಿಕ್ಕಿದೆ. ಚಿತ್ರತಂಡಕ್ಕೆ ನನ್ನೊಂದು ಧನ್ಯವಾದಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇಲ್ಲಿ ವೇದಿಕೆ ಮೇಲೆ ಆಗಮಿಸಿರುವಂಥ ನಮ್ಮ ರಶ್ಮಿಕಾ ಮೇಡಮ್ ಅವರಾಗ್ಬೋದು, ನಮ್ಮ ಡಾಲಿ ಧನಂಜಯ್ ಸರ್ ಅವರಾಗ್ಬೋದು, ಇವರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಕನ್ನಡ ಸಿನಿಮಾದಲ್ಲಿ ಒಂದು ತೆಲುಗು ಭಾಷೆಯಲ್ಲಿ ಅಂತಂದರೆ ತುಂಬ ಖುಷಿ ಆಯಿತು ನನಗೆ. ಇಂಥ ಒಂದು ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ಗೆ ಒಂದು ಒಳ್ಳೆಯ ಸಿನಿಮಾಗೆ ನಂಗೆ ಅವಕಾಶ ಮಾಡಿಕೊಟ್ಟ ಸಾಯಿ ಗೋಪಾಲ್ ರಾಮಮೂರ್ತಿ ಸರ್ ಅವರಿಗೆ ಧನ್ಯವಾದಗಳು ತಿಳಿಸ್ತಿದ್ದೇನೆ. ಮತ್ತು ಈ ಹಾಡುಗಳು ಎಲ್ಲ ನೋಡಿರ್ತಾರೆ ಕನ್ನಡದಲ್ಲಿ, ತುಂಬ ಹಿಟ್ಟಾಗಿದೆ, ತುಂಬ ಖುಷಿ ಆಗ್ತಿದೆ ನನಗೆ. ನಮ್ಮ ಅಲ್ಲು ಅರ್ಜುನ್ ಸರ್ ಅವರು ಅಭಿನಯಿಸುವಂಥ ಪುಷ್ಪ ಸಿನಿಮಾನ ತಗೊಳ್ತಿದ್ದಾರೆ. ಮತ್ತು ಎಲ್ಲ ಹಾಡುಗಳು ಮಿಲಿಯನ್ ಗಟ್ಟಲೆ ವ್ಯೂಸ್ ಬರ್ತಿದೆ. ಇತ್ತೀಚೆಗೆ ಬಿಡುಗರಾಗಿರೋಂಥ ಹೂ ಅಂತ್ಯ ಹಾಡು ಕೂಡ ಸೂಪರಾಗಿ ಬಂದಿದೆ. ಸೊ ಇದಕ್ಕೆ ಲಿರಿಕ್ಸ್ ಮತ್ತು ಡೈಲಾಗ್ಸ್ ಬರೆಯೋದಕ್ಕೆ ನನಗೆ ತುಂಬ ಖುಷಿ ಆಯಿತು. ಐ ಎಂಜಾಯ್ಡ್ ಎ ಲಾಟ್. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಈ ಸುಮಾರು ಜನ ದೇ ಆರ್ ಆಸ್ಕಿಂಗ್ ಮೈ ಡೌಟ್, ಐ ಮೀನ್ ಈಸ್ ಈ ಪ್ಲೇಯಿಂಗ್ ಡ್ಯುಯಲ್ ರೋಲ್. ನಾನು ಹೇಳಿದೆ, ನೋ, ಈಸ್ ನಾಟ್ ಪ್ಲೇಯಿಂಗ್ ಡ್ಯುಯಲ್ ರೋಲ್, ಈಸ್ ಪ್ಲೇಯಿಂಗ್ 9 ರೋಲ್ಸ್. ನವರಸಗಳು ಈ ಸಿನಿಮಾದಲ್ಲಿ ನಾವು ನೋಡ್ತೀವಿ. 9 ಥರ ಅಲ್ಲು ಅರ್ಜುನ್ ಸರ್ನ ನೋಡ್ತೀವಿ. ಫನ್ ಜನರೇಟ್ ಮಾಡುವಾಗ ಹಾಸ್ಯ ರಸ ಆಗ್ಬೋದು, ಪ್ರತಿಯೊಂದರಲ್ಲೂ 9 ರಸಗಳು ನೋಡ್ತಿದ್ವಿ. ಸೊ ಐ ಆಮ್ ರಿಯಲಿ ಪ್ರೌಡ್ ಆಫ್ ಅಲ್ಲು ಅರ್ಜುನ್ ಸರ್ಸ್ ಪರ್ಫಾರ್ಮೆನ್ಸ್ ಈಸ್ ಟೋಟಲಿ ಡಿಫ್ರೆಂಟ್ ಇನ್ ದಿಸ್ ಮೂವಿ. ಸೊ ತುಂಬ ಖುಷಿ ಆಯಿತು. ಡೆಫಿನೆಟಾಗಿ ಸಿನಿಮಾ ಕನ್ನಡದಲ್ಲಿ ಹಿಟ್ ಆಗುತ್ತೆ. ಎಲ್ಲ ದಯವಿಟ್ಟು ನೋಡಿ ಕನ್ನಡದಲ್ಲಿ. ನಮ್ಮ ಧನಂಜಯ್ ಸರ್ ಇದ್ದಾರೆ, ನಮ್ಮ ರಶ್ಮಿಕಾ ಮೇಡಮ್ ಅವರು ಇದ್ದಾರೆ. ಸೊ ಅದಕ್ಕಾಗಿ ಕನ್ನಡದಲ್ಲಿ ಹೆಚ್ಚಾಗಿ ನೋಡಲಿ ಅಂತ ಕೇಳ್ತಾ ನಾನು 2 ಮಾತನ್ನ ಮುಗಿಸ್ತಿದ್ದೀನಿ.
ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ವರದರಾಜ್ ಸರ್. ಆ್ಯಂಡ್ ನಿಮ್ಮ ಸಾಂಗ್ಸ್ಗೆ ಕೂಡ ಥ್ಯಾಂಕ್ ಯು ಸೋ ಮಚ್. ಇಟ್ ಇಸ್ ಲೈಕ್ ಲಿರಿಕ್ಸ್ ಆರ್ ಅಬ್ಸಲ್ಯೂಟ್ಲಿ ವಂಡರ್ಫುಲ್. ಥ್ಯಾಂಕ್ ಯು. ಆ್ಯಂಡ್ ಡೆಫಿನೆಟ್ಲಿ ಅಲ್ಲು ಅರ್ಜುನ್ ಸರ್ ఒక్క విషయం నేను చెప్పాలి ಸರ್. ನಮ್ಮ ಶ್ರೇಯಸ್ ಮೀಡಿಯಾ ಹಾಗೂ ಮೈ ಮೂವಿ ಬಜಾರ್ ಮುಖ್ಯಸ್ಥರಾಗಿರುವಂಥ ನವರಸನ್ ಸರ್ ಕೂಡ ವೇದಿಕೆಗೆ ಬಂದು ಗ್ರೀಟ್ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ವೆಲ್ಕಮ್. ಎಲ್ಲರಿಗೂ ನಮಸ್ಕಾರ. ಪುಷ್ಪ ಬಗ್ಗೆ ಏನೋ ಮಾತಾಡೋ ಅವಶ್ಯಕತೆ ಏನಿಲ್ಲ. ಎಲ್ಲರೂ ನೋಡಿದ್ದೀರಾ ಪ್ರತಿಯೊಂದು ಸಾಂಗು, ಪ್ರತಿಯೊಂದು ಟ್ರೈಲರು, ಏನೇನು ಕಂಟೆಂಟ್ ಆಚೆ ಬಂದಿದೆ ಎಲ್ಲವೂ ಸೂಪರ್ ಡೂಪರ್ ಹಿಟ್ಟು. ತುಂಬ ಖುಷಿ ಏನಂದರೆ ನನಗೆ ಅಲ್ಲು ಅರ್ಜುನ್ ಅವ್ರ ಜೊತೆ ಕೆಲಸ ಮಾಡಿದ್ದು ತುಂಬ ಅನುಭವಗಳನ್ನ ಹಂಚ್ಕೋಬೇಕು ಅಂತ ಅನಿಸುತ್ತೆ. ಸುಕುಮಾರ್ ಅವರು ಕರೆದು ನನಗೆ ಈ ಸಿನಿಮಾದ ಭಾಗ ಆಗು ಅಂತ ಹೇಳಿದಾಗ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಯಾಕೆಂದರೆ ಆರ್ಯಯಿಂದ ಸುಕುಮಾರ್ ಅವ್ರನ್ನೂ ಫಾಲೋ ಮಾಡ್ಕೊಂಬಂದೀನಿ, ಆರ್ಯಯಿಂದ ಅಲ್ಲು ಅರ್ಜುನ್ ಸರ್ನು ಫಾಲೋ ಮಾಡ್ಕೊಂಬಂದೀನಿ. ಅವರ ಎಲ್ಲ ಸಿನಿಮಾಗಳನ್ನ ಅಂದರೆ ಪ್ರತಿ ಭಾಷೆ ಸಿನಿಮಾಗಳನ್ನ ನೋಡಿ ತುಂಬ ಕಲಿತಾ ಇರ್ತೀವಿ. ಸೊ ಅವರ ಎನರ್ಜಿ ಎಲ್ಲವೂ ಅದ್ಭುತ. ಸೆಟ್ಟಲ್ಲಂತೂ ನಾನು ಯಾವಾಗಲೂ ಅವ್ರನ್ನ ಅಲ್ಲು ಅರ್ಜುನ್ ಅವರಾಗಿ ನಾನು ನೋಡೇ ಇಲ್ಲ. ನಾನು ಪ್ರತಿ ಸರಿ ನಾನು ಸೆಟ್ಟಲ್ಲಿ ಹೋಗಿ ಬಂದು ನೋಡಿದ್ರೆ ಅಲ್ಲಿ ಬರೀ ಪುಷ್ಪ ಕಾಣ್ತಾ ಇದ್ದೆ, ಯಾವಾಗಲೂ ಪುಷ್ಪ. ಆ್ಯಂಡ್ ರಶ್ಮಿಕಾ ಅದು ಅಷ್ಟೇ, ಯಾವಾಗ ನೋಡಿದ್ರು ಶ್ರೀವಲ್ಲಿಯಾಗಿ ರೆಡಿಯಾಗಿ ನಿಂತಿರೋರು. ಆ್ಯಂಡ್ ಒಂದು ಅದ್ಭುತವಾದ ಜಗತ್ತನ್ನ ಕ್ರಿಯೇಟ್ ಮಾಡೋಕ್ಕೆ ಅಲ್ಲಿಯ ಅವ್ರು ಕಷ್ಟಪಡ್ತಿದ್ದು ನಿಜವಾಗ್ಲೂ ತುಂಬ ಖುಷಿ ಕೊಡುತ್ತೆ. ಅಂದರೆ ಯೂಶ್ವಲಿ ಈಗ ಎಷ್ಟೊಂದು ಸರಿ ನಾವೇನೇ ಬಿಡು ಸಾಕು ಇದು ಅಂತ ನನಗೆ ಅನಿಸ್ಬಿಡುತ್ತೆ. ಬಟ್ ಅಷ್ಟು ದೊಡ್ಡ ಸ್ಟಾರ್ ಆಗಿ ಪ್ರತಿಯೊಂದು ಶಾರ್ಟ್ಗೂ ಅವರು ಕಷ್ಟಪಡೋದು, ಅವ್ರು ಕೊಡೋ 100% ಆ ಎಫರ್ಟ್ ಇದೆಯಲ್ಲ, ಅದು ಯಾವಾಗಲೂ ಕಣ್ಮುಂದೆ ಕಾಣ್ತಾ ಇತ್ತು. ಅಂದರೆ ಅವರನ್ನು ಅಷ್ಟು ಚೆನ್ನಾಗಿ ಜನ ಅಕ್ಸೆಪ್ಟ್ ಮಾಡ್ತಾರೆ, ಎಲ್ಲ ಕಡೆ ಅಷ್ಟು ಹೊಗಳುತ್ತಾರೆ, ಅಷ್ಟು ಚೆನ್ನಾಗಿ ರಿಸೀವ್ ಮಾಡ್ಕೊಂಡಿದ್ದಾರೆ ಅಂದರೆ ಅವರ ಹಾರ್ಡ್ ವರ್ಕ್ ಇದೆಯಲ್ಲ ಅದು ಅದರಿಂದಾನೇ ಎಲ್ಲದು. ಏಕೆಂದರೆ ಅದನ್ನು ಕಣ್ಣಾರೆ ಸೆಟ್ಟಲ್ಲಿ ನೋಡಿದಾಗ ನನಗೆ ಅರ್ಥ ಆಗಿದ್ದು. ಆ್ಯಂಡ್ ಪುಷ್ಪ ಜಾಲಿ ರೆಡ್ಡಿ ಅಂತ ಹೇಳಿ ನಾನು ಒಂದು ಪಾತ್ರ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀನಿ ಪ್ರತಿಯೊಂದನ್ನು ಸೆಟ್ಟಲ್ಲಿ ಅಷ್ಟೇ. ಸರ್, ಟೀಮ್ ವಿಷಯಕ್ಕೆ ಬಂದಾಗ ಮೊನ್ನೆ ನೀವು ಅವ್ರ ಊರಿಗೆ ಹೋಗಿದ್ರಿ, ಈಗ ಸರ್ ಐಕನ್ ಸ್ಟಾರ್ ನಮ್ಮ ಊರಿಗೆ ಬಂದಿದ್ದಾರೆ. ಸೊ ಹೌ ಆರ್ ಯು ಫೀಲಿಂಗ್ ಸರ್? ತುಂಬ ಖುಷಿಯಾಗುತ್ತೆ. ನಾನು ಹೇಳ್ತೀನಲ್ಲ, ಬೆಂಗಳೂರಲ್ಲೂ ತುಂಬ ಅಭಿಮಾನಿಗಳಿದ್ದಾರೆ, ಕರ್ನಾಟಕದಲ್ಲೂ ತುಂಬ ಅಭಿಮಾನಿಗಳಿದ್ದಾರೆ ಅವ್ರಿಗೆ. ಆ್ಯಂಡ್ ಈಸ್ ಐಕಾನ್ ಸ್ಟಾರ್ ಅಂತ ಖಂಡಿತ ಇಟ್ಟಿರೋದು ಅದು 100% ಅವ್ರಿಗೆ ಖಂಡಿತ ಸೂಟ್ ಆಗುತ್ತೆ. ಫಾರ್ ಇಸ್ ಡಿಸಿಪ್ಲಿನ್, ಫಾರ್ ಇಸ್ ಕಮಿಟ್ಮೆಂಟ್, ಫಾರ್ ಇಸ್ ಡೆಡಿಕೇಶನ್, ಎಲ್ಲದಕ್ಕೂ. ಸರ್ ಎನಿವೇ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಸ್ ಅ ಕನ್ನಡಿಗಾಸ್, ಆನ್ ಬಿಹಾಫ್ ಆಫ್ ಆಲ್ ಕನ್ನಡಿಗಾಸ್, ನಾವು ಕೂಡ ತುಂಬ ಪ್ರೌಡ್ ಫೀಲ್ ಮಾಡ್ತಾ ಇದ್ದೀವಿ ಸರ್. ಬಿಕಾಸ್ 2021ನ ಬಿಗ್ಗೆಸ್ಟ್ ಮೂವಿ ವಿಲ್ ಬಿ ಪುಷ್ಪ. ಸೊ ಯು ಬೀಂಗ್ ಅ ಪಾರ್ಟ್ ಆಫ್ ಇಟ್ ಇಸ್ ಲೈಕ್ ವೆರಿ ಮಚ್ ಪ್ರೌಡ್. ಡೆಫಿನೆಟ್ಲಿ ಇಡೀ ದೇಶದಲ್ಲಿ ದೊಡ್ಡ ಹಿಟ್ ಆಗುತ್ತೆ. ಎಸ್, ವರ್ಲ್ಡ್ ವೈಡ್ ಸರ್, ವರ್ಲ್ಡ್ ವೈಡ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಸೊ and sir, just not movie being biggest sir, namma Allu Arjun sir will be the biggest star in South India sir. That is like feels amazing. And we have all been a part of your army and Mandana and as Srivalli in Pushpa. So put your hands together for Rashmika Mandana on stage. Hello madam, welcome to Karnataka again. So very very happy you being a part of this movie as Srivalli. So ನಿಮ್ಮ ಎಕ್ಸ್ಪೀರಿಯನ್ಸಸ್ ಪುಷ್ಪ ಮೂವಿ ಬಗ್ಗೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಇದು ನಿಮ್ಮ ಮಣ್ಣು, ನಾವೆಲ್ಲ ನಿಮ್ಮವರು. ಸೊ ಶೇರ್ ಮಾಡ್ಕೊಳ್ಳಿ ಮೇಡಮ್. ಥ್ಯಾಂಕ್ ಯು. ಹೌದಮ್ಮ, ನಮ್ಮ ಮಂಡೆ. ಎಲ್ರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತಿದೆ ಇಲ್ಲಿಗೆ ಬಂದಿರೋ ಅಪಾರ್ಚುನಿಟಿ ಸಿಕ್ತು ಅಂತ. ನಿಮ್ಮನ್ನೆಲ್ಲರೂ ಮೀಟ್ ಮಾಡಿ ತುಂಬ ಖುಷಿ ಆಗ್ತಿದೆ. ತುಂಬ ಟೈಮೇ ಆಗ್ಬಿಡ್ತು ಮನೆಗೆ ಹೋಗಿ ಇಲ್ಲಿಗೆ ಬಂದು ನಮ್ಮ ಊರಿಗೆ ಬಂದು. ಸೊ ಇಟ್ಸ್ ಎಕ್ಸ್ಟ್ರೀಮ್ಲಿ ಸ್ಪೆಷಲ್. ಪುಷ್ಪ ಫಿಲ್ಮ್ 17th ರಿಲೀಸ್ ಆಗ್ತಿದೆ. ಸೊ ಅಯ್ಯೋ, ಎಲ್ಲ ಲ್ಯಾಂಗ್ವೇಜಸ್ ಮಿಕ್ಸ್ ಆಗಿ ಹಿಂದಿಗೆ ಹೋಗ್ಬಿಟ್ಟಿದ್ದೀನಿ ಈಗ. ತುಂಬಾ ಖುಷಿ ಆಗ್ತಿದೆ. 17th ಬಂದು ಎಲ್ಲರೂ ಥಿಯೇಟರಲ್ಲಿ ನೋಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ, ಎಲ್ಲರೂ
ಟ್ರೇಲರಲ್ಲಿ ನೋಡಿದ್ದೀರಾ, ಸಾಂಗ್ಸಲ್ಲಿ ನೋಡಿದ್ದೀರಾ. ಐ ಹೋಪ್ ನಿಮ್ಮೆಲ್ರಿಗೂ ಖುಷಿಯಾಗಿದೆ ಅಂತ. ಪುಷ್ಪದಲ್ಲಿ ವಿ ಹ್ಯಾವ್ ಸಚ್ ಅಮೇಝಿಂಗ್ ಆ್ಯಕ್ಟರ್ಸ್ ಆ್ಯಂಡ್ ಅವರು ಅಷ್ಟು ಹಾರ್ಡ್ ವರ್ಕ್ ಮಾಡಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತಂದರೆ ಅದು ಕಾಣಿಸ್ತಿದೆ ಟ್ರೇಲರಲ್ಲಿ, ಸಾಂಗ್ಸಲ್ಲಿ. ಸೊ ಐ ಆಮ್ ಜಸ್ಟ್ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ಇಟ್. ಧನಂಜಯ್ garu, Allu Arjun garu. It is so special to work with such wonderful, team. And ಏನು ಹೇಳಬೇಕು ಅಂತ ಅರ್ಥ ಆಗ್ತಿಲ್ಲ. ಆದರೆ 17th ನಮ್ಮ ಎಲ್ಲರ ಹಾರ್ಡ್ ವರ್ಕ್ ಕಾಣಿಸುತ್ತೆ ಅಂತ ಗೊತ್ತಿದೆ. And we are already sure, madam, that this movie will be a biggest movie ಅಂತ ಹೇಳಿ, tremendous hit, blockbuster ಅಂತ. It's already decided because trending songs ಆಗಿರ್ಬೋದು, trending trailers ಆಗಿರ್ಬೋದು, ನಿಮ್ಮ ಮ್ಯಾನರಿಸಮ್, ಸರ್ ಮ್ಯಾನರಿಸಮ್ ಹತ್ರ it is completely giving a different experience for the viewers ಈಗಲೇನೆ. ಸೊ ಹೇಗಿರ್ಬೋದು ಇನ್ನು 2 ದಿನ ಅಂತ. ಹೌದು, ಐ ಆಮ್ ಆಲ್ಸೋ ಆ್ಯಕ್ಚುಲಿ ವೇಟಿಂಗ್. ಐ ಆಮ್ ಗೋನ್ ಟು ಬಿ ವಾಚಿಂಗ್, ಐ ಥಿಂಕ್, ವಿತ್ ದ ಆಡಿಯನ್ಸ್ ಇಟ್ ಸೆಲ್ಫ್. ಆ್ಯಂಡ್ ಫಿಲ್ಮ್ ಬಗ್ಗೆ ಹೇಳಬೇಕು ಅಂತಂದರೆ ಐ ಆಲ್ರೆಡಿ ಸೆಡ್ ಇನಫ್ ಅಬೌಟ್ ದ ಫಿಲ್ಮ್. ಆದರೆ ಸುಕುಮಾರ್ ಸರ್ ಇಲ್ಲಿ ಇರಬೇಕು ಅಂತ ಆಸೆ ಪಡ್ತಿದ್ದೆ, ಬಿಕಾಸ್ ಐ ಥಿಂಕ್ ಹಿ ಇಸ್ ಬ್ಯುಸಿ ವಿತ್ ಹಿಸ್ ಪೋಸ್ಟ್ ಪ್ರೊಡಕ್ಷನ್. ರಿಲೀಸಸ್ ಇನ್ 2 days. ಐ ಥಿಂಕ್ ಹಿ ಇಸ್ ಬ್ಯುಸಿ ವಿತ್ ದ್ಯಾಟ್. ಆದರೆ ಶ್ರೀವಲ್ಲಿ ಮಾಡ್ಬೋದು ಅಂತ ನನಗೆ ಗೊತ್ತಿರಲಿಲ್ಲ, but he got the Srivalli character out of me. So it's just so amazing how he's, I don't know, like it's just so amazing how a man like him can create a new world. Pushpa is definitely a new world. Generally everyday ago story alla, idu different world create madidare, different agirutte. So it's just so amazing that he could pull that off. Maitri movie makers ಇಷ್ಟೊಂದು ಎಫರ್ಟ್, ಟೈಮ್, ಮನಿ ಇದೆಲ್ಲ ಹಾಕಿ ಇಂಥ ಒಂದು ಪ್ರಾಜೆಕ್ಟ್ ಮಾಡಿದ್ದಾರೆ ಅಂತಂದರೆ ಅವ್ರಿಗೆ ಹ್ಯಾಟ್ಸ್ ಆಫ್. ಆ್ಯಂಡ್ I got to work with Allu Arjun sir, which is such an honor. I was about to ask that. When you got to know that you will be co-starring with icon star, so how amazing you felt avaga anta? I think I just had one thing in my mind. I was like, if I am getting the opportunity to work with such a star, but how can I live up to it? Because equally with all that comes with, your name, I still had this responsibility of pulling off the character. And you made me do so. So all the credits of Srivalli goes to you, sir. Thank you so much for making me so comfortable. And I got to work with Dhananjay luckily, and we used to have fun in our set. We used to, ಅಂದರೆ ಧನಂಜಯ್ ಅವರು ಬರುವಾಗ ಒಂದು ಕಾರ್ನರಲ್ಲಿ ಕೂತ್ಕೊಂಡು 2 ಕನ್ನಡಿಗರು ಕೂತ್ಕೊಂಡು ಕನ್ನಡದಲ್ಲಿ ಮಾತಾಡ್ತೀವಿ. It was very special because homely it feel. It felt home, suddenly. And DSP sir, I have to mention, for the songs he's given, Sami song was one of the hardest songs that I've shot for. But again, all the credit goes to our man. And you can see, madam, almost millions of girls are trying to imitate that song, the style of yours. So how amazing or how excited you feel after seeing those girls doing it like you? As in, I think I can finally see the hard work. Like, shoot ಮಾಡುವಾಗ it wasn't easy at all. ಆದರೆ ಈಗ ಹುಡುಗಿರು ಕಾಪಿ ಮಾಡ್ತಿದ್ದಾರೆ, ಹುಡುಗರು ಕೂಡ ಕಾಪಿ ಮಾಡ್ತಿದ್ದಾರೆ. ಸೊ ಐ ಥಿಂಕ್ ಇಟ್ಸ್ ವೆರಿ ನೈಸ್. ಇಟ್ ಫೀಲ್ಸ್ ಸ್ಪೆಷಲ್. ಓಕೆ, ಈಗ ಟ್ರೈಲರಲ್ಲಿ ಒಂದು ಡೈಲಾಗು, ಹೌದು, ನಾನು ಕನ್ನಡದಲ್ಲಿ ಕೇಳಬೇಕು ಅದನ್ನ. ವಿಲವಿಲ ಡೈಲಾಗು, ತೆಲುಗು ಡಬ್ಬಿಂಗ್ ಮಾಡಿ ವಿಲವಿಲ ಡೈಲಾಗ್ ಗೊತ್ತಲ್ವಾ ಅದು? ನಾನು ಕ್ಲೂ ಕೊಡ್ಲಾ? ಏನ್ ಪಾಪ ಇಷ್ಟ ಆದ್ನ ನಿನ್ಗೆ? ಚೀಚಿ ನಿನ್ಗೆ I can't say it. But really, I had such a blast. Sadly, I could not dub for Kannada because of the time constraint and all of that. But Ellaru Nodi, I hope they really enjoy this film because there's been so much hard work gone into it. Dialogues okay, but ನಮ್ಮ ಮಾಧ್ಯಮದವರೆಲ್ಲ ಕಾಯ್ತಾ ಇದ್ದಾರೆ. ಒಂದು ಸ್ಟೆಪ್ ಬೇಕೇ ಬೇಕಂತೆ, ಬೇಕಲ್ವಾ ಮೇಡಮ್ ಇಂದ? ಸಾಮಿ ಸ್ಟೆಪ್ಪು.
ಸೊ ಎನಿವೇಸ್ ಖಂಡಿತ ಟೈಮ್ ರೆಸ್ಟ್ರೈಂಟ್ ಸ್ವಲ್ಪ ಇರೋದ್ರಿಂದ ಲಾಸ್ಟಲ್ಲಿ ಒಂದು 15 ನಿಮಿಷ ಡೆಫಿನೆಟ್ಲಿ ಕೊಡ್ತೀವಿ. ಎನಿವೇಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವೆರಿ ಹ್ಯಾಪಿ ಫಾರ್ ಯು ಬೀಯಿಂಗ್ ಹಿಯರ್ ವಿತ್ ಅಸ್ ಟುಡೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. Is very 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 amazing sir to have you here sir. ಒಂದೇ ಒಂದು ರಿಕ್ವೆಸ್ಟ್, ఒక చిన్న ರಿಕ್ವೆಸ್ಟ್ ఉంది sir ನಮ್ಮ ಕಡೆಯಿಂದ. we have got a special VT for you sir. it's like mashup of all your movies ಅಲ್ಲ, ಅದು ನೋಡಿ ಆ ಖುಷಿನಲ್ಲಿ ಆ ಒಂದು ಮಸ್ತಿನಲ್ಲಿ ವೇದಿಕೆ ಮೇಲೆ ಬರಬೇಕಂತ ವಿತ್ ದ ಸೇಮ್ ಜೋಶ್. so we are all waiting for Allu Arjun sir, isn't it, on stage? so ಅದಕ್ಕೂ ಮುಂಚೆ ನಮ್ಮ ಕಡೆಯಿಂದ ಒಂದು ಸ್ಪೆಷಲ್ VT ಮಾಡಿದೀವಿ. so let's see that VT and ಅದಾದ್ಮೇಲೆ let's warmly welcome our favorite icon star on stage. so VT please welcome our beloved icon star, the perfectionist, Badshaw of box office, Allu Arjun sir, on stage please. so welcome to Karnataka sir first of all. ಎಲ್ಲರಿಗೂ ನಮಸ್ಕಾರ. క్షమించాలి, నాకు అంత కన్నడ రాదు. నేను తెలుగులోనూ ఇంగ్లీష్లోనూ మాట్లాడతాను. నాకు ఇవాళ ఇంగ్లీష్ ఆర్ తెలుగు 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 తెలుగా ఇవాళ బెంగళూరుకి ఫస్ట్ ఆఫ్ ఆల్ ఐడ్ లైక్ టు థ్యాంక్ ద కర్ణాటక మీడియా for showing so much love and being always very very supportive మొత్తం from the whole of Telugu cinema industry, not just about my films. Telugu cinema industry కానీ తెలుగుని కానీ Karnataka media has shown always a lot of love. For that I like to thank the entire Karnataka media on behalf of Telugu cinema. Thank you very much. ఇవాళ నిజంగా నాకు బెంగళూరు రావటం చాలా ఆనందంగా ఉంది. ఎందుకంటే మేము పుట్టి పెరిగిన ఊరు కాకపోయినా మా గ్రోయింగ్ డేస్లో మేము బెంగళూరుకి వచ్చి చాలా సిటీ దట్ వి యూస్ టు ఎస్పైర్. అలాంటి సిటీలో ఐ నెవర్ ఈవెన్ థాట్ దట్ నా సినిమాలు రిలీజ్ అయితే నేను when I was 18 years నేను నా కళ్ళు కూడా అనుకోలేదు బెంగళూరులో నా సినిమాలు రిలీజ్ అవుతాయి, ఇంత పెద్ద రిసీవింగ్ ఉంటుంది, కర్ణాటక ప్రేక్షకులు ఇంత ఆదరిస్తారని నేను నా కళ్ళు కూడా ఆలోచించలేదు. అలాంటిది ఇవాళ ఈ పొజిషన్లో ఉంటే నాకు నిజంగా చాలా ఆనందంగా ఉంది. థ్యాంక్ యూ థ్యాంక్ యూ థ్యాంక్ యూ థ్యాంక్ యూ థ్యాంక్ యూ. అండ్ పుష్ప ఈ December 17th వస్తుంది, దిస్ ఫ్రైడే. పుష్పరాజ్ ಸರ್ ಅದು ಕನ್ನಡದಲ್ಲಿ ಒಂದೇ ಸರ್, ಯು ಹ್ಯಾವ್ ದಟ್ ಡೈಲಾಗ್ ಅಲ್ಲ, ಲೇ ಮಗ ಇದು ನನ್ ಜಾಗ, ಕನ್ನಡದಲ್ಲಿ ಸರ್ ಪ್ಲೀಸ್. ಲೇ ಮಗ ಇದು ನನ್ ಜಾಗ. I'd like to thank the distributors who are distributing this movie in Karnataka, and it was a pleasure working with Dhananjay. Dhananjay, congratulations, and also congratulations for the movie that released. Everybody said you've done a very good performance, and I'm very happy that you're a part of Pushpa, and you should soon become the pride of Karnataka cinema. And special ga Rashmika gurinchi cheppali, నాకు చాలా నచ్చిన అమ్మాయి, లిటిల్ నేషనల్ క్రష్. అండ్ నేను ముద్దుగా క్రష్మిక అని పిలుస్తుంటాను. ఐ థింక్ everybody, it's a very pride moment for her because tana paranga chuste she's a Kannadiga and she's become very popular in Telugu and other languages, even in Hindi, and she's become the face of Karnataka in a way. She's representing our place everywhere over the country. I think it's a proud moment for all Kannadigas also that she's become such a big actress. Congratulations to you for being congratulations to you for being who you are, and it's very nice that you bring, అంటే ఒక మంచి పని చేస్తే మన ఊరికి మంచి పేరు వస్తుంది. ఇప్పుడు ఒక అమ్మాయి ఒక మంచి పని చేస్తే అందరూ అంటారు ఆ అమ్మాయిది ఏ ఊరు అని. సో ఇట్స్ గుడ్ దట్ యు బ్రింగింగ్ అ లాట్ ఆఫ్ లైట్ టు కర్ణాటక, ఆల్ ఓవర్. అండ్ ఈ సినిమా డబ్బింగ్ చేసిన సింగర్స్ అందరికీ ప్రత్యేకంగా ఒక్కొక్కరికి మనస్ఫూర్తిగా థ్యాంక్ యూ వెరీ మచ్. అండ్ మై డైరెక్టర్ సుకుమార్ గారు, నేను ఎంత థ్యాంక్స్ చెప్పినా తక్కువే అవుద్ది. థ్యాంక్ యూ సుకుమార్ for giving me a wonderful project like this, and a movie like this. And of course my friend Devi Shri Prasad, who's given me amazing songs, and tomorrow me cinema chusina tarvata you'll say that he's also given amazing background score. Cinema nachinda meeku? Try songs nachinaya? Kannada version okay na? thank you ante taggedelle correct.
ఒకరు వస్తూ ఈ సినిమాలో పనిచేసిన ఒక వ్యక్తి అన్నాడు, సార్ మీ సినిమాలు మేము చాలా చూసాం సార్, బయటకు వచ్చి మీ సినిమా అయిన తర్వాత కాలర్ ఎగరేసుకున్నాం సార్, నేను చెప్తున్నా సార్ ఈ సినిమా మాత్రం మేము షోల్డర్ ఎగరేసుకుంటామని. మీ అందరికి ఇది షోల్డర్ ఎగరేసుకునే సినిమా కావాలని మనస్ఫూర్తిగా కోరుకుంటున్నాను. అండ్ కర్ణాటక ఫ్యాన్స్, మై డియర్ ఫ్యాన్స్, మై ఆర్మీ, ఐ లవ్ యూ ఆల్, ఐ లవ్ యూ, యూ గైజ్ లవ్ మీ సో మచ్, థ్యాంక్ యూ సో మచ్ ఫర్ షోయింగ్ అ లాట్ ఆఫ్ లవ్. అండ్ లాస్ట్ అండ్ ద మోస్ట్ ఇంపార్టెంట్, again, once again, condolences to the entire family of Puneet Rajkumar Garu's family. ఈ హోల్ పుష్ప బిజీలో నేను రాలేదు, అండ్ ఇవాళ నేను వాళ్ళు కలిసి ఉండొచ్చు, బట్ నాకు కలవాలని లేదు. ఎందుకంటే ఐ కమ్ హియర్ ఫర్ పుష్ప ప్రమోషన్ కోసం నేను బెంగళూరు వచ్చాను, అంతకు కలిసే నన్ను అనిపించుకోవటం నాకు ఇష్టం లేదు. ఆఫ్టర్ పుష్ప రిలీజ్ ఇస్ ఓవర్, ఐఎమ్ గోయింగ్ టు కమ్ బ్యాక్ టు బెంగళూరు జస్ట్ టు మీట్ ద ఫ్యామిలీ అండ్ గివ్ మై రెస్పెక్ట్స్ ఫర్ దట్. సూపర్ కాదు, అది నా డ్యూటీ. థ్యాంక్ యూ. అది నాకున్న వాళ్ళ మీద ఉన్న ప్రేమ, గౌరవం. థ్యాంక్ యూ, థ్యాంక్ యూ, థ్యాంక్ యూ, థ్యాంక్ యూ మై ఫ్యాన్స్, ఐ లవ్ యూ ఆల్, థ్యాంక్ యూ. కర్ణాటక బెంగళూరుకి వస్తే ఆ ఎనర్జీ. థ్యాంక్ యూ, థ్యాంక్ యూ, థ్యాంక్ యూ, థ్యాంక్ యూ, థ్యాంక్ యూ, థ్యాంక్ యూ everybody. And once again, thank you everybody for making this event a wonderful event. Pushparaj, see you on December 17th in the theaters. And in the cinema lo last lo dialogue undi, and of course nenu cheppothe tappoddi, wonderful artist Fahad Fasil is also there in the movie. My brother from another motherland. I hope you see him on screen in this Friday. And tanu cinema lo dialogue cheppadu, party leda Pushpa. దానికి చెప్తాను నేను, పార్టీ ఉండదు బ్రో, పెద్ద పార్టీ ఉండదు. డిసెంబర్ 17న వచ్చే శుక్రవారం వరల్డ్ వైడ్ ఇన్ మల్టిపుల్ లాంగ్వేజెస్. ఎందుకంటే పెద్ద పార్టీ ఏముంటుంది చెప్పు. సీ యూ ఇన్ ద బిగ్ గ్రాండ్ గాలా మాస్ పార్టీ. సీ యూ ఆన్ December 17th. పుష్పరాజ్. అసలు ఎవరి అమ్మాయి, థ్యాంక్ యూ వెరీ మచ్ అమ్మా, ఈ అమ్మాయి షేక్. Thank you. And I would like to welcome Rashmika and Dhananjay sir also on stage because people has to ask few questions. Sir ಇವಾಗ ಮತ್ತೆ ಕೊಚ್ಚಿಗೆ ಹೊರಡಬೇಕು. ಬಹುಶಃ ಸಮಯಾವಕಾಶ 10 ನಿಮಿಷ, 10 ರಿಂದ 15 ನಿಮಿಷ. ದಯವಿಟ್ಟು ಪ್ರಶ್ನೆಗಳೇನಿದೆ ಕೇಳ್ಬೋದು. ಸರ್ ನಮಸ್ತೆ, ಕನ್ನಡದಲ್ಲೇ ಮಾತಾಡ್ತಿದ್ದೀನಿ. ಅಲ್ಲು ಅರ್ಜುನ್ ಸರ್ಗೆ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ಫಸ್ಟ್ 2 ವಿಷಯ ಕ್ಲಿಯರ್ ಮಾಡ್ಬಿಡ್ತೀನಿ. ಲಕ್ಷ್ಮಿ ಮೇಡಮ್, ಲಕ್ಷ್ಮಿ ಅವರೇ, ನಿಮಗೆ ಇಲ್ಲಿ ತೆಲುಗುಲಿ ಪುಷ್ಪ ಇವೆಂಟ್ ಆಗಿತ್ತು, ತಾವು ನೋಡಿದ್ರ ಅದನ್ನ? ಎಷ್ಟು ಸ್ವಚ್ಛವಾಗಿ ಪ್ರೀತಿಯಿಂದ ಅಚ್ಚ ತೆಲುಗುಲಿ ಸುಮಾ ಅನ್ನೋರು ಒಬ್ರು ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಪ್ಲೀಸ್ ಅದನ್ನ ನೋಡಿ. ನನಗೆ ಗೊತ್ತು ನೀವು ಅವ್ರ ಅಭಿಮಾನಿ, ಖುಷಿ ಪಡ್ತೀರಾ ಅಂತ. ಆ ಖುಷಿ ಮನಸ್ಸಲ್ಲಿದ್ರೆ ಚೆನ್ನಾಗಿರುತ್ತೆ. ನಾವು ನಿಮ್ಮಿಂದ ಸ್ವಚ್ಛವಾದ 1-2 ಕನ್ನಡ ಪದ ಬಯಸ್ತೀವಿ. ಪ್ಲೀಸ್ ಸರ್, ನಾನು ಅಪ್ಪಟ ಕನ್ನಡದವಳು ಸರ್. ಕನ್ನಡ ಭಾಷೆ ಬಹುಶಃ ಬಹಳಷ್ಟು ಚೆನ್ನಾಗಿ ಮಾತಾಡ್ತೀನಿ. ಅಲ್ಲಿ ತೋರಿಸ್ಬೇಕು ಸ್ಟೇಜ್ ಮೇಲೆ. ಸೆಕೆಂಡ್ ಒನ್, ಅರ್ಜುನ್ ಸರ್ ಅಂಡ್ ರಶ್ಮಿಕಾ, ನನ್ನ ಪ್ರಶ್ನೆ ನಿಮ್ಮಿಬ್ಬರಿಗೆ. ಸರ್, ಈ ಪ್ರಶ್ನೆ ನಿಮ್ಗೆ ಅನ್ವಯಿಸಲ್ಲ. 11:15ಗೆ ಪ್ರೆಸ್ ಮೀಟ್ ಕರೀತಾರೆ, ನೀವು 1:15ಗೆ ಬರ್ತೀರಾ. ಒಂದು 50 ರಿಂದ 60 ಕ್ಯಾಮ್ರಾ, ಒಂದು 200 ಜನ ಪ್ರೆಸ್ ರಿಪೋರ್ಟರ್ಸು ಮತ್ತೆ ಟೀಮು ನಿಮ್ಗೋಸ್ಕರ ಕಾಯ್ತಾ ಇರುತ್ತೆ. ಫಸ್ಟ್ ಒಂದ್ಸಲ ಆದ್ರೂ ನೀವು ಅದನ್ನ ಅಡ್ರೆಸ್ ಮಾಡಬೇಕು, ಮಾತಾಡಬೇಕು. 2 ಅವರ್ ಟೈಮ್ ನಮಗೋಸ್ಕರ ಸ್ಪೆಂಡ್ ಮಾಡಿದ್ದಾರೆ. ಅಟ್ಲೀಸ್ಟ್ ಒಂದ್ಸಲ ಅವ್ರನ್ನ ಇದು ಮಾಡಬೇಕು ಅನ್ನೋದು ನಿಮ್ಗೆ ಅನ್ಸಿಲ್ವಾ? ಅದು ಸರಿನಾ ತಪ್ಪಾ ಅಂತ ಫಸ್ಟ್ ನೀವು ಆನ್ಸರ್ ಮಾಡಿ ಪ್ಲೀಸ್. ಇಲ್ಲ First of all, I'm extremely sorry. నాకు అసలు ఈ ప్రోగ్రామ్ నాకు ఇప్పుడే తెలిసింది. యూ కమ్ ఇన్ అ ఫ్లైట్, ప్రైవేట్ ఫ్లైట్, అండ్ ప్రైవేట్ ఫ్లైట్కి ఏంటంటే ఫాగ్ ఉండటం వల్ల ఇట్ డిడ్ంట్ టేక్ ఆఫ్. సో ఐ డోంట్ వాంట్ టు హర్ట్ ఎనీబడీ. ఎక్స్ట్రీమ్లీ సారీ. ఐ డిడ్ంట్ ఈవెన్ నో దట్ ద ప్రోగ్రామ్ ఇస్ వాట్ షఫల్డ్. ఇప్పుడు నాకు చెప్తున్నారు. ఐ లైక్ టు అపాలజైజ్ టు ద ఎంటైర్ మీడియా ఫర్ కీపింగ్ యూ వెయిటింగ్ ఫర్ సో లాంగ్. ఓకే,
Thank you very much. Sorry. Okay. Thank you. సార్ సారీ చెప్పడంలో మనిషి పెరుగుతాడు కానీ తగ్గడు, అది నాకు తెలుసు. థ్యాంక్ యూ. ಸರ್ ಇಲ್ಲಿ ಸಾರಿ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಸಾರಿ ಇಸ್ ನಾಟ್ ಸೊಲ್ಯೂಷನ್. ಆದ್ರೆ ಬೇಸಿಕ್ ಒಂದು ಕನ್ಸರ್ನ್ ಇರಬೇಕಲ್ಲ. ಆಫ್ ಕೋರ್ಸ್ ಐ ಆಮ್ ಸಾರಿ. నీకు లేకపోయినా కూడా నాకు ఉంటుంది. ఓకే పాపం ఇంతమంది వెయిట్ చేస్తున్నారు. ఐ రెస్పెక్ట్. ఇట్స్ గుడ్ యూ టోల్డ్ మీ. నో ప్రాబ్లం. ಸರ್ ಐ ಆಮ್ ರವಿ, ETV ನ್ಯೂಸ್ ಇಂದ. ಸೊ ಪ್ರಶ್ನೆ ನಿಮ್ಗೇನೆ, ಏನಂದ್ರೆ ಈ ಸಿನಿಮಾ ಟ್ರೈಲರ್ ನೋಡಿದಾಗ ಕನ್ನಡದಲ್ಲಿ ಒಬ್ಬ ದೊಡ್ಡ ಇದು ದಂತಚೂರ ವೀರಪ್ಪನ್ ಕೇಳಿರ್ಬೋದು. ಸೊ ಆ ಕ್ಯಾರೆಕ್ಟರ್ಗೂ ನಿಮ್ಮ ಕ್ಯಾರೆಕ್ಟರ್ಗೂ ಏನಾದ್ರೂ ಸಂಬಂಧ ಇದೆಯಾ? This film is about, it's in a Sandalwood's backdrop, but it's a total fictional story. It's just a fictional story about a character of Pushpa. That's all. ಸರ್ ಮಾಲ್ತೇಶ್ ಜಗಿನ್ ಅಂತ TV9 ಕನ್ನಡದಿಂದ. Yesterday in Chennai, DSP told that you will get a national award for this movie. So what's your comments on that, sir? Sir, he's my friend and he said, I wish that you get a national award. He didn't say you will get. It's very nice of him to say it. It is something what people have to say. It's not something what I can say about myself. Thank you. ಸರ್ ಅಲ್ಲು ಅರ್ಜುನ್ ಸರ್, ಕೇಶವಮೂರ್ತಿ ಕನ್ನಡಪ್ರಭ. ಈ ಸಿನಿಮಾದಲ್ಲಿರುವಂಥ ಕತೆ ಚಿತ್ತೂರಲ್ಲಿ ನಡೆದಂಥ ಒಂದು ಎನ್ಕೌಂಟರ್ ಇನ್ಸಿಡೆಂಟ್ ಬೇಸ್ ಮಾಡ್ಕೊಂಡಿರೋದು ಅಂತ ಅನಿಸ್ತಾ ಇದೆ. ಸೊ ವಾಟ್ ಈಸ್ ಸೇಸ್ ರೆಡ್ ಸ್ಕ್ಯಾಂಡಲ್ ಸ್ಮಗ್ಲಿಂಗ್ ಆಯ್ತಲ್ಲ, ಎನ್ಕೌಂಟರ್ ಪ್ರಕರಣನೇ ಈ ಕತೆ ಬೇಸ್ ಅಂತ ಹೇಳ್ತಿದ್ದಾರೆ. ವಾಟ್ ಈಸ್ ತೆಲುಗಲ್ಲೇ చెప్పండి, ಪರವಾಗಿಲ್ಲ. ಅಲ್ಲು ಅರ್ಜುನ್ ಸರ್, ಯಾವುದೇ ಇನ್ಸಿಡೆಂಟ್ ಜೊತೆನೂ ಇದಿಲ್ಲ, ಪಕ್ಕಾ ಫಿಕ್ಷನ್ ಅಂತ, ಪಕ್ಕಾ ಒಂದು ಕತೆ ಕಟ್ಟಿ ಮಾಡಿರೋದು, ಯಾವುದಕ್ಕೂ ಸಂಬಂಧ ಇಲ್ಲ ಅಂತ. ಸರ್ ಕರ್ನಾಟಕದಲ್ಲಿ ನಿಮ್ಮ ಸಿನಿಮಾಗಳು ತುಂಬ ದೊಡ್ಡ ಕಲೆಕ್ಷನ್ ಮಾಡುತ್ತೆ. ಸೊ ಈಗ ಸಿಗ್ತಾ ಇರುವಂಥ ಒಂದು ಕ್ರೇಜ್ ಬಗ್ಗೆ ಸೊ ನಿಮ್ಗೆ ಏನು ಅನಿಸುತ್ತೆ? ಹೇಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಸರ್ ಆಡಿಯನ್ಸ್ ಕ್ರೇಜ್ ಅಂತ ಗ್ರಾಸ್ ಕಲೆಕ್ಷನ್ಸ್? Sir, in Karnataka, you will get a gross collections more all over movies, sir. So how much you will expect and how you are feeling about this? Sir, to be very honest, I always look at how people are liking the film. But I am not the right person. Trust me. I just only care if people have liked the film. If did Karnataka people like the film, did Malayali people like the film, the Telugu people, the Tamil people, the North Indians. Other papa, but it's genuinely, I don't know the figures also, to be honest. ಅಲೋಜನ್ ಸರ್, ಸುವರ್ಣ ನ್ಯೂಸಿಂದ ವಿಜಯ್ ಅಂತ ಹೇಳಿ. ಆ್ಯಕ್ಚುಲಿ ನಿಮ್ಮ ಸಿನಿಮಾಗಳು ಬಂದಾಗ ಒಂದು ಸ್ಟೈಲಿಶ್ ಆಗಿರುವಂಥ ಒಂದು ಸ್ಟೋರಿಗಳನ್ನು ಇಂಟ್ರೊಡ್ಯೂಸ್ ಮಾಡ್ತೀರಿ. ಬಟ್ ಪುಷ್ಪ ಕಂಪ್ಲೀಟಾಗಿ ಒಂದು ಫಾರೆಸ್ಟಲ್ಲಿ ನಡೆಯುವಂಥ ಒಂದು ಸ್ಟೋರಿಯನ್ನು ಇಲ್ಲಿ ತೋರಿಸೋ ರೀತಿಯನ್ನು ಮಾಡಿದ್ರಿ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ? It's a very difficult film to shoot. It is the most toughest film that I've shot till date. Because in the forest you will not have a lot of facilities. Like you need to give accommodation for 200 to 250 people. It's not available in such a remote location. So all the logistics of petrol pump, car, vehicles, it was very difficult to shoot in this kind of film. And I think all credits to the producers of Maitri Films. They pulled it off very well and they kept us in a very comfortable zone. ಅಲೋಜನ್ ಸರ್, ಲೋಕೇಶ್ ಪ್ರಮಾ ಕನ್ನಡ ಪಿಕ್ಚರ್. ನನ್ನ ಪ್ರಶ್ನೆ ಏನಂತಂದ್ರೆ, ನಿಮ್ಮ ಇಂದಿನ ಬಹುತೇಕ ಸಿನಿಮಾಗಳು ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾಗಳು. ರಂಗಸ್ಥಳಂಗೆ ಸಿಕ್ಕಂತ ಸಕ್ಸಸ್ ಸುಕುಮಾರ್ ಜೊತೆ ಈ ಕಾಂಬಿನೇಷನ್ ಪ್ರಯೋಗ ಮಾಡಬೇಕು ಅನಿಸ್ತಾ? అందరూ ఏదో టైంలో తప్పని ట్రై చేయాలి కదా. ఫ్యామిలీ ఫిల్మ్స్ ట్రై చేస్తున్నాను కదా. సో నేను సుకుమార్ గారు వెన్నెవర్ వీ స్పోక్, ఎప్పుడు మాట్లాడినా ఆయన ఎప్పుడో ఒకటే మాట్లాడేవాడు, డార్లింగ్ మధ్యం కలిసి చేస్తే మాత్రం చాలా కొత్త సినిమా చేయాలి, చాలా డిఫరెంట్ సినిమా చేయాలి, నేను ఎప్పుడు చూసేలాగా నేను ప్రెసెంట్ చేయాలనుకోవట్లేదు, వేరేలా ప్రెసెంట్ చేయాలనుకుంటున్నారు, అందుకు నేను ఇలాంటి సినిమా ఎత్తుకున్నానని. ఇప్పుడు మోర్ సుకుమార్ గారు